ವರಮಹಾಲಕ್ಷ್ಮಿ ಹಬ್ಬ ಅಂತಂದ್ರೆ ಯಾರಿಗೆ ತಾನೇ ಖುಷಿ ಇರಲ್ಲ ಹೇಳಿ. ಹಬ್ಬ ಬರೋದಕ್ಕೂ ಇನ್ನೂ 2 ತಿಂಗಳು ಇದೆ ಅಂದ್ರೆ ಜನರಿಗೆ ತುಂಬಾನೇ ಖುಷಿ ಇರುತ್ತೆ. ಅಮ್ಮಂಗೆ ಈ ಸೀರೆ ತಗೋಬೇಕು, ಈ ರೀತಿಯ ಅಲಂಕಾರ ಮಾಡಬೇಕು, ಈ ರೀತಿಯಾಗಿ ತಿಂಡಿಗಳನ್ನ ರೆಡಿ ಮಾಡಬೇಕು, ತುಂಬಾನೇ ಟೆನ್ಷನ್ನು. ಅದ್ರ ಜೊತೆಗೆ ಖುಷಿನೂ ಕೂಡ, ಏನೋ ಒಂಥರ ಖುಷಿ ಹಬ್ಬ ಮಾಡಬೇಕು ಅಂತ ಅಂದರೆ. ಹೆಣ್ಮಕ್ಳಿಗೆ ಎಲ್ಲ ಹಬ್ಬಕ್ಕಿಂತ ಇದೊಂದು ಮೇಯ್ನ್ ಹಬ್ಬ ಅಂತಂದರೆ ತುಂಬ ಅಂದರೆ ತುಂಬಾ ಇಷ್ಟ. ಯಾಕೆ ಅಂದರೆ ವರಮಹಾಲಕ್ಷ್ಮಿ ಅಮ್ಮನ ನಾವೇ ಮನೆಗೆ ಕರ್ಕೊಂಬಂದಿರೋ ಥರನೇ ಇರುತ್ತೆ. ನಾನು ಇಂದಿನಂತೇನೂ ಕೂಡ ನೈಟೆಲ್ಲ ನಿದ್ದೆಗೆಟ್ಟು ಅಮ್ಮನ ಅಲಂಕಾರ ಮಾಡಿ, ಹಸ್ಬೆಂಡ್ಗೂ ಕೂಡ ರಜಾ ಇದರಿಂದ ಅವರು ಕೂಡ ನೈಟೆಲ್ಲ ನಿದ್ದೆಗೆಟ್ಟು ನನ್ನ ಜೊತೆಗೆ ಸಾಥ್ ಕೊಟ್ಟರು. ನಾನು ಬೆಳಗಿನ ಎಡೆಗೆ ಅಂತ ಅಂದ್ಬಿಟ್ಟು ಒಬ್ಬಟ್ಟೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಹಸ್ಬೆಂಡು ಅವರು ಕೂಡ ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ಯಾಕೆಂದರೆ ಇಬ್ಬರು ಕೂಡ ಸೇರ್ ಮಾಡಿದ್ರೇ ಹಬ್ಬ ಆಗೋದು. ಸೊ ಯಾರಾದರೂ ಒಬ್ಬರು ಸಾಥ್ ಕೊಟ್ಟರೆ ಅದರಲ್ಲಿರೋ ಒಂದು ಖುಷಿನೇ ಬೇರೆ. ನನಗೆ ಇವತ್ತು ತುಂಬಾ ಹುಷಾರಿರಲಿಲ್ಲ. 1 ವೀಕಿಂದ ತುಂಬಾ ಹುಷಾರಿಂದ ಆಗಿ ನನಗೆ ಏನು ವರ್ಕ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಸೊ ಹಸ್ಬೆಂಡ್ ಇದರಿಂದ ನನಗೆ ಸ್ವಲ್ಪ ಕೆಲಸ ಎಲ್ಲ ಸ್ವಲ್ಪ ಕಮ್ಮಿ ಆಯಿತು. ಅವತ್ತಂತೂ ಆಲ್ಮೋಸ್ಟ್ ನನ್ನ ಕೈಲಿ ಸ್ವಲ್ಪ ಮಾಡೋದು, ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋದು ಥರನೇ ಮಾಡಿದೆ. ಬಟ್ ಹಸ್ಬೆಂಡ್ ಇದರಿಂದ ನನಗೆ ಅದೆಲ್ಲ ಸ್ವಲ್ಪ ಕಷ್ಟ ಅನ್ನೋದು ಈಸಿ ಆಗೋಯ್ತು. ಈ ರೀತಿಯಾಗಿ ರಂಗೋಲಿ ಬಿಟ್ಟಿದ್ದೆ. ಏನೋ ಒಂಥರ ನೋಡೋದಕ್ಕೆ ಮಾತ್ರ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅರ್ಲಿ ಮಾರ್ನಿಂಗು ಸೂರ್ಯೋದಯಕ್ಕೆ ಮುಂಚೆನೆ ಪೂಜೆ ಎಲ್ಲ ಮಾಡಿ ಮುಗಿಸ್ಬಿಡೋಣ ಅಂದ್ಬಿಟ್ಟು ಸೂರ್ಯೋದಯಕ್ಕಿಂತ ಮುಂಚೆ ಮಾಡಿದ್ದೀವಿ. ಬಟ್ ದೇವಿ ಅಲಂಕಾರ ಎಲ್ಲ ನನಗೆ ತುಂಬಾ ಇಷ್ಟ ಆಯಿತು. ಈ ಸಲ ನಾನು ಕಾಲು ಮತ್ತು ಕೈನ ಜೋಡಣೆ ಮಾಡಿದ್ದೆ. ಯಾವಾಗಲೂ ನಾನು ಹಾಗೆ ಸೀರೆ ಉಡಿಸ್ತಾ ಇದ್ದೆ. ಬಟ್ ಈ ಸರಿ ಕೈ ಕಾಲು ಇಡೋಣ ಅಂತ ಅಂದ್ಬಿಟ್ಟು ಡಿಸೈಡ್ ಮಾಡಿ ತುಂಬಾ ಕಷ್ಟಪಟ್ಟು ಕೈ ಕಾಲು ವಿಡಿಯೋ ನೋಡೋದು ಈಸಿ, ಆದರೆ ಅದನ್ನು ಮಾಡೋದು ಮಾತ್ರ ತುಂಬಾ ಕಷ್ಟ ಆಗಿರುತ್ತೆ. ಸೊ ಪೂಜೆ ಎಲ್ಲ ಆಗಿ ಎಡೆ ಎಲ್ಲ ಮಾಡಿಬಿಟ್ಟು ನಾವು ಕೂತ್ಕೊಂಡ್ವು. ಸೊ ನನಗೆ ಸ್ವಲ್ಪ ಚಿಂತೆ ಯಾವ ಥರ ಆಗಿತ್ತು ಅಂತಂದರೆ, ಮನೆ ಹತ್ರ ನನಗೆ ಯಾರೂ ಅಷ್ಟೊಂದು ಪರಿಚಯನೂ ಇಲ್ಲ. ಸೊ ನಾವಿರೋದು 2nd ಫ್ಲೋರ್ ಆಗಿರೋದ್ರಿಂದ ಈ ಬಿಲ್ಡಿಂಗಲ್ಲಿ ಅಷ್ಟೊಂದು ಯಾರೂ ಇಲ್ಲ. ಬ್ಯಾಚುಲರ್ಸ್ ಇರೋದ್ರಿಂದಾಗಿ ನನಗೆ ಕುಂಕುಮಕ್ಕೆ ಕರೆಯೋದಕ್ಕೆ ಯಾವ ಆಪ್ಷನ್ಸು ಇರಲಿಲ್ಲ. ಸೊ ನಾನೇನು ಮಾಡಿದೆ ಅಂತಂದರೆ ನನ್ನ ಫ್ರೆಂಡ್ಸ್ಗೆಲ್ಲರಿಗೂ ಕಾಲ್ ಮಾಡಿದೆ. ಬಟ್ ರಿಯಲಿ ಹೇಳ್ಬೇಕಂತಂದರೆ ಅವರೆಲ್ಲರೂ ಬಂದು ಹೋಗಿದ್ದು ನನಗೆ ತುಂಬಾ ಖುಷಿ ಆಯಿತು. ನಮ್ಮನೆ ಸ್ವಲ್ಪ ದೂರ ಇರೋದ್ರಿಂದ ಹಂಸ ಆಗ್ಬಂದು ವಿದ್ಯೆ ಮಾಡಿದಾರೆ. ಹೆಂಗ್ ಮಾಡಿದಾಳೆ ನೋಡಿ, ಕಟ್ಟಕ್ಕೆ ಬರಲ್ಲ. ಏನೋ ಒಂದು ಕಟ್ಬೇಕು, ಕಟ್ಬಿಟ್ಟಿದ್ದಾಳೆ. ತಿನ್ನಕ್ ರುಚಿ ಇದ್ರೆ ಸಾಕಲ್ವಾ? ಹೆಂಗಿದೆ ಅಂತ ಟೇಸ್ಟ್ ಚೆನ್ನಾಗಿದೆ. ಬರ್ತಾರೋ ಬರಲ್ವೋ ಅಂತ ಅಂದ್ಕೊಂಡಿದ್ದೆ. ಬಟ್ ನಿಜವಾಗ್ಲೂ ಎಲ್ಲರೂ ಕೂಡ ನಾನು ಕರೆದು ಒಬ್ಬರು ಕೂಡ ಮಿಸ್ ಮಾಡ್ದಲ್ಲೇ ಬಂದೋದ್ರು. ಸೊ ನನಗೆ ಅದಕ್ಕೆ ತುಂಬಾ ಖುಷಿ ಆಯಿತು. ನಿಜವಾಗ್ಲೂ ವರಮಹಾಲಕ್ಷ್ಮಿ ಹಬ್ಬ ಇಷ್ಟು ಚೆನ್ನಾಗಾಯಿತು ಅಂತಂದರೆ ರಿಯಲಿ ನನಗೆ ಬಂದಿದ್ದಂಥ ಟಯರ್ಡ್ನೆಸ್ ಎಲ್ಲ ಕಮ್ಮಿ ಆಗೋಯಿತು. ಮನೇಲಿ ಮಕ್ಕಳು ಮರಿ ಮತ್ತು ನನ್ನ ಫ್ರೆಂಡ್ಸ್ ಎಲ್ಲರೂ ಬಂದಿದ್ದು ನೋಡಿ ತುಂಬಾ ಖುಷಿ ಆಗೋಯಿತು. ಇದರಿಂದ ಎಲ್ಲ ನನ್ನ ಫ್ರೆಂಡ್ಸ್ ಬಂದಿದ್ರು. ಆಟೋ ಬುಕ್ ಮಾಡೋಣ ಅಂದರೆ ಅರ್ಧ ಗಂಟೆ ಮೇಲಾಯಿತು. 1 ಅವರ್ ಆದರೂ ಕೂಡ ಆಟೋನೇ ಬುಕ್ ಆಗ್ತಾಯಿರಲಿಲ್ಲ. ಯಾವ ಆ್ಯಪಲ್ಲಿ ಹೋದ್ರೂ ಕೂಡ ಯಾವುದು ಕೂಡ ಬುಕ್ ಆಗ್ತಾಯಿರಲಿಲ್ಲ, ಎಲ್ಲ ಕ್ಯಾನ್ಸಲ್ ಆಗೋದು. ಅಂತೂ ಇಂತೂ ಲಾಸ್ಟಿಗೆ ಯಾವುದೋ ಒಂದು ಆಟೋ ಬುಕ್ ಆಗೋಯ್ತು.